ನಮಸ್ಕಾರ ವೀಕ್ಷಕರೇ, ನಾನು ರಚನಾ. ಡಿವೈನ್ ಕನ್ನಡವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋ ಸ್ಥಳ ಬಂದು ಒಂದು ಪುರಾತನವಾದ ದೇವಸ್ಥಾನ. ಹೌದು, ಈ ದೇವಸ್ಥಾನದ ಹೆಸರು ಕಾಡು ಮಲ್ಲೇಶ್ವರ. ಹಾಗಿದ್ರೆ ಬನ್ನಿ ಈ ದೇವಸ್ಥಾನದ ಇತಿಹಾಸ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಕಾಡು ಮಲ್ಲೇಶ್ವರ ದೇವಾಲಯವು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿದೆ. ಇದು ಸುಮಾರು 17ನೇ ಶತಮಾನದ ಹಳೆಯ ಶಿವನ ದೇವಾಲಯವಾಗಿದೆ. ಈ ಒಂದು ದೇವಾಲಯನ ಮರಾಠ ರಾಜರಾದ ಶಿವಾಜಿಯ ಸಹೋದರ ವೆಂಕೋಜಿ ರಾಯರಿಂದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಇನ್ನು ಸುತ್ತಲಿನ ದಟ್ಟ ಅರಣ್ಯದಿಂದಾಗಿ ಕಾಡು ಮಲ್ಲೇಶ್ವರ ಎಂದು ಹೆಸರನ್ನ ಪಡೆದಿದೆ. ಮತ್ತು ಇದು ಉದ್ಭವ ಲಿಂಗವಾಗಿದ್ದು ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಬಗ್ಗೆ ನೋಡೋದಾದ್ರೆ, ಈ ದೇವಸ್ಥಾನನ ಸುಮಾರು 17ನೇ ಶತಮಾನದಲ್ಲಿ ಅಂದ್ರೆ 1669ರಲ್ಲಿ ವೆಂಕೋಜಿ ರಾಯರು ಈ ದೇವಾಲಯವನ್ನ ನಿರ್ಮಿಸ್ತಾರೆ. ಹಾಗೆ ಈ ದೇವಾಲಯದ ಸುತ್ತಲೂ ದಟ್ಟವಾದ ಅರಣ್ಯವಿದ್ದ ಕಾರಣ ಕಾಡು ಎಂಬ ಪದ ಸೇರಿ ಕಾಡು ಮಲ್ಲೇಶ್ವರ ಎಂದು ಪ್ರಸಿದ್ಧಿಯಾಗಿದೆ. ಇನ್ನು ಗ್ರಾಮದ ಬಗ್ಗೆ ಹೇಳೋದಾದ್ರೆ, ಈ ಗ್ರಾಮವು ಮೊದಲು ಬಿಜಾಪುರ ರಾಜ್ಯಕ್ಕೆ ಸೇರಿತ್ತು. ನಂತರ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಅವರಿಗೆ ಜಹಗೀರಾಗಿ ಲಭಿಸಿತು. ನಂತರ ವೆಂಕೋಜಿರಾಯರ ಪಾಲಿಗೆ ಬಂತು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಇಲ್ಲಿರೋದು ಉದ್ಭವ ಮೂರ್ತಿ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ಉದ್ಭವ ಲಿಂಗವಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿದೆ. ಈ ದೇವಾಲಯದ ವಾಸ್ತುಶಿಲ್ಪವು ಪ್ರತಿಯೊಂದು ದ್ರಾವಿಡ ಶೈಲಿ ಆಗಿರುತ್ತದೆ. ಹಾಗೆ ಇತರ ದೇವರುಗಳು ಏನೇನಿದೆ ಈ ದೇವಸ್ಥಾನದಲ್ಲಿ ಅಂತ ನೋಡೋದಾದ್ರೆ, ಆವರಣದಲ್ಲಿ ನೋಡೋದಾದ್ರೆ ಗಣಪತಿ, ಸುಬ್ರಹ್ಮಣ್ಯ, ಪಾರ್ವತಿ ದೇವಿ, ದಕ್ಷಿಣ ಮೂರ್ತಿ, ಹಾಗೆ ನವಗ್ರಹ, ಕಾಲಭೈರವ ಸೇರಿದಂತೆ ಇತರ ದೇವತೆಗಳ ಮೂರ್ತಿಗಳನ್ನು ಸಹ ಇಲ್ಲಿ ನೋಡಬಹುದು. ಇನ್ನು ಈ ದೇವಸ್ಥಾನದ ಹಬ್ಬ ಪೂಜೆಗಳ ಬಗ್ಗೆ ನೋಡೋದಾದ್ರೆ, ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಶಿವ ದೀಪೋತ್ಸವ ಮತ್ತೆ ಕಡಲೆಕಾಯಿ ಪರಿಷೆನ ಮಾಡ್ತಾರೆ. ಹಾಗೆ ಮಹಾಶಿವರಾತ್ರಿಯಲ್ಲಿ ಅಹೋರಾತ್ರಿ ಪೂಜೆ, ಬ್ರಹ್ಮ ರಥೋತ್ಸವ ಕೂಡ ಇಲ್ಲಿ ನಡೆಯುತ್ತೆ. ಇನ್ನು ಪ್ರತಿ ಸೋಮವಾರ ವಿಶೇಷವಾದ ಪೂಜೆ, ಅಭಿಷೇಕಗಳು ಇಲ್ಲಿ ನಡೆಯುತ್ತೆ. ಹಾಗೆ ಪ್ರದೋಷ ಪೂಜೆ ಕೂಡ ಪ್ರತಿ 15 ದಿನಗಳಿಗೊಮ್ಮೆ ವಿಶೇಷ ಪೂಜೆಗಳನ್ನ ಇಲ್ಲಿ ಮಾಡ್ತಾರೆ. ಇನ್ನಿತರ ಮಾಹಿತಿಗಳ ಬಗ್ಗೆ ಈ ದೇವಸ್ಥಾನದಲ್ಲಿ ಹೇಳೋದಾದ್ರೆ, ಇಲ್ಲಿ ಒಂದು ನಂದೀಶ್ವರ ತೀರ್ಥ ಅಂತ ಇದೆ. ಇದು ಬಂದು ದೇವಾಲಯದ ಎದುರುಗಡೆ ಒಂದು ನಂದೀಶ್ವರ ತೀರ್ಥ ಇದೆ. ಅದನ್ನ ನೀವು ನೋಡ್ಬೋದು. ಇದು ಒಂದು ಮೂಲತಃ ಋಷಭ ನದಿಯ ಮೂಲಕ್ಕೆ ಬಂದಿದೆ ಅಂತ ನಂಬ್ತಾರೆ. ಹಾಗೆ ಈ ದೇವಸ್ಥಾನದಿಂದಾಗಿ ಮಲ್ಲೇಶ್ವರಂ ಎಂಬ ಪ್ರದೇಶ ಕೂಡ ಈ ಒಂದು ನಗರಕ್ಕೆ ಬಂತು. ಸೊ ನೋಡಿದ್ರಲ್ಲ, ಈ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಡಿವೈನ್ ಇನ್ಫೋ ಕನ್ನಡ. ನಮಸ್ಕಾರ.